ಹೈಕೋರ್ಟ್ನಲ್ಲಿ ಇತ್ತೀಚೆಗೆ ಲವ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಇವತ್ತು ಕೂಡ ಒಂದು ಲವ್ ಕೇಸ್ ಹೈಕೋರ್ಟ್ನ ಮೆಟ್ಟಿಲೇರಿತ್ತು. ವಿಶೇಷ ಅಂದ್ರೆ ಹುಡುಗ ಸೋಲ್ಜರ್, ಹುಡುಗಿ ಜೈನ್ ಸಮುದಾಯಕ್ಕೆ ಸೇರಿದವಳು. ಇಬ್ಬರನ್ನು ಜಮ್ಮುವಿನಿಂದ ಕರೆತರಲಾಗಿತ್ತು. ಈ ಟ್ವಿಸ್ಟ್ ಏನಪ್ಪಾ ಅನ್ನೋ ಕುತೂಹಲನ ಈ ಸ್ಟೋರಿ ನೋಡಿ. ಒಂದಾದ ಜೀವ ಹೂವಾಗುವಂತೆ ಎಂದು ಕಾಪಾಡಲಿ ಪ್ರೀತಿಯ ಅಂಬಾರಿ. ಆಕಾಶ ನೀನೆ ನೀಡೊಂದು ಗೋಡು ವಂತಿಗ ಪ್ರೀತಿ ಹಾರಿ. ಆತ ಮಿಲಿಟರಿ ಮ್ಯಾನ್. ಬೆಂಗಳೂರಿನ ಮೂಡಲಪಾಳ್ಯದ ನಿವಾಸಿಯಾಗಿರೋ ಆತನ ಹೆಸರು ವಿನೋದ್. ಆಕೆ ಜೈನ್ ಸಮುದಾಯದ ಹುಡುಗಿ. ಇಬ್ಬರ ನಡುವೆ ಪ್ರೀತಿ ಮೂಡಿತು. ಕೊನೆಗೆ ಆಗಸ್ಟ್ 19ರಂದು ಇವರಿಬ್ಬರು ಓಡಿ ಹೋಗಲು ನಿರ್ಧರಿಸಿದ್ರು. ಚನ್ನಪಟ್ಟಣದ ದೇವಸ್ಥಾನದಲ್ಲಿ ಮದುವೆಯಾಗಿ ಅದನ್ನ ಬೆಂಗಳೂರಿನಲ್ಲಿ ರಿಜಿಸ್ಟರ್ ಕೂಡ ಮಾಡಿಸಿದ್ರು. ನಂತರ ಹುಡುಗ ಪ್ರಿಯತಮೆಯನ್ನ ತನ್ನೊಂದಿಗೆ ಜಮ್ಮುವಿಗೆ ಕರೆದೊಯ್ದ. ಹುಡುಗಿ ನಾಪತ್ತೆಯಾದಾಗ ಸಹಜವಾಗಿ ಆಕೆಯ ಮನೆಯವರು ಗಾಬರಿಯಾಗಿ ಚಂದ್ರಲೇಔಟ್ ಪೊಲೀಸರಿಗೆ ದೂರು ನೀಡಿದ್ರು. ಜೊತೆಗೆ ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ರು. ಪೊಲೀಸರು ಇವರಿಬ್ಬರನ್ನ ಜಮ್ಮುವಿನಿಂದ ಕರೆತಂದು ಹೈಕೋರ್ಟ್ಗೆ ಹಾಜರುಪಡಿಸಿದ್ರು. ಅಲ್ಲಿ ನ್ಯಾಯಮೂರ್ತಿಗಳು ಹುಡುಗನನ್ನ ಪ್ರಶ್ನಿಸಿದ್ರು. ಪೊಲೀಸ್ ಅವರು ಜಮ್ಮು ಅಂಡ್ ಕಾಶ್ಮೀರ್ಗೆ ಏನೋ ಮಾಹಿತಿ ಬಂದಾಗ ಅಲ್ಲಿಂದ ಹೇಳ್ಬಿಟ್ಟು ಇವತ್ತು ಫ್ಲೈಟ್ ಅಲ್ಲಿ ಏರ್ಪೋರ್ಟ್ ಇಂದ ಡೈರೆಕ್ಟ್ ಕೋರ್ಟ್ಗೆ ನೇರವಾಗಿ ಕೋರ್ಟ್ಗೆ ಬಂದ್ರು. ಅವರು ಅಲ್ಲೇ ಇದ್ರು, ಅವರು ಜಮ್ಮು ಅಂಡ್ ಕಾಶ್ಮೀರಲ್ಲಿ ಇದ್ರು ಅಂತ ಹೇಳಿದ್ರು. ಏರ್ಪೋರ್ಟ್ ಇಂದ ನೇರವಾಗಿ ಕೋರ್ಟ್ಗೆ ಬಂದ್ರು. ಅವ್ರ ತಂದೆ ಹತ್ರ ಮಾತಾಡೋಕೆ ಅವಕಾಶ ಕೊಟ್ಟರು ಕೋರ್ಟ್. ಆ ಹುಡುಗಿ ಮಾತಾಡಿದ್ರು. ಬಟ್ ಅಲ್ಟಿಮೇಟ್ಲಿ ಕೋರ್ಟ್ ಡಿಸಿಷನ್ಗೆ ಅವ್ರು ಹೇಳಿದ್ರು ಇಲ್ಲ ಗಂಡನ ಜೊತೆ ನಾನು ಇರ್ತೀನಿ ಅಂತ. ಒಟ್ನಲ್ಲಿ ಸೈನಿಕನ ಪ್ರೇಮ ಕತೆಗೂ ಕಡೆಗೂ ಸುಖಾಂತ್ಯ ಸಿಕ್ತು. ಹುಡುಗಿಗೆ 19 ವರ್ಷವಿದ್ರೂ ಹುಡುಗ ಉತ್ತಮ ಕೆಲಸದಲ್ಲಿದ್ದರಿಂದ ಕೋರ್ಟ್ ವಿನೋದ್ನೊಂದಿಗೆ ತೆರಳಲು ಹುಡುಗಿಗೆ ಅನುಮತಿ ನೀಡಿತು. ರಮೇಶ್, TV9 ಬೆಂಗಳೂರು.